ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಂದೂ ಆಗದಷ್ಟು ಮಳೆಯಾಗಿದೆ. ಸಂತ್ರಸ್ತರಿಗೆ ನಷ್ಟ ಪರಿಹಾರಕ್ಕೆ ಸರ್ಕಾರದಲ್ಲಿ ಮಾತುಕತೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಭರವಸೆ. ಕೆರೆಯಿಂದ ನೀರು ಹರಿಯದಂತೆ ತಡೆಯಲು ತಾವೇ ಮರಳು ಮೂಟೆ ಅಡ್ಡ ಹಾಕಿದ ಶಾಸಕರು. ಚಿಂತಾಮಣಿಯಲ್ಲಿ ಶಾಸಕರ ಕಾರ್ಯಕ್ಕೆ ಗ್ರಾಮಸ್ಥರ ಶ್ಲಾಘನೆ. ಮಾಲೂರಿನಲ್ಲಿ ಮಳೆಗೆ ಮನೆಗಳ ಕುಸಿತ. ಶಾಸಕರಿಂದ ಭೇಟಿ, ಸ್ವಂತ ಹಣದಲ್ಲಿ ನೆರವು ಭರವಸೆ. ಶ್ರೀನಿವಾಸಪುರದಲ್ಲಿ ಭ್ರಷ್ಟಾಚಾರದ ಆರೋಪ. ಪುರಸಭೆ ಆಡಳಿತದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯ ಅವಾಂತರಕ್ಕೆ ಸಿಕ್ಕಿ ಉಂಟಾಗಿರುವ ನಷ್ಟವನ್ನ ವೀಕ್ಷಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ನಷ್ಟ ಪರಿಹಾರಕ್ಕೆ ಸರ್ಕಾರದೊಂದಿಗೆ ಚರ್ಚಿಸುವುದಾಗಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಹಾಮಳೆಗೆ ಉಂಟಾಗಿರುವ ನಷ್ಟದ ವೀಕ್ಷಣೆಗೆ ಜಿಲ್ಲಾ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಳ್ಳಂಬೆಳಗ್ಗೆ ಜಿಲ್ಲಾ ಕೇಂದ್ರದಿಂದ ಪ್ರಾರಂಭಿಸಿ ಇಡೀ ಜಿಲ್ಲೆ ವೀಕ್ಷಣೆ ಮಾಡಿದರು. ನಗರದ ಮುಖ್ಯ ರಸ್ತೆ ಶನಿ ಮಹಾತ್ಮ ದೇವಾಲಯದ ನಿರ್ಮಾಣ ಹಂತದಲ್ಲಿರುವ ಸೇತುವೆ ವೀಕ್ಷಿಸಿದ ಸಚಿವರು ಕಂದವಾರ ಕೆರೆ ವೀಕ್ಷಿಸಿದ ನಂತರ ಕಾಳಜಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಜಿಲ್ಲಾಡಳಿತ ಮಳೆ ಹಾನಿ ನಿರ್ವಹಣೆಯಲ್ಲಿ ಉತ್ತಮ ಕೆಲಸ ಮಾಡುತ್ತಿದೆ. ನಾನು ಹುಟ್ಟಿದಾಗಿನಿಂದಲೂ ಇಂತಹ ಮಳೆಯನ್ನೇ ನೋಡಿಲ್ಲ. ಅತೀವ ಮಳೆ ಒಂದೆಡೆ ಸಂತಸವಾದರೆ ಮತ್ತೊಂದೆಡೆ ಅನಾನುಕೂಲವಾಗಿದೆ. ಎಚ್ಚರಿಕೆಯ ಮಧ್ಯೆಯೂ ಕೆಲವರು ನೀರಿಗಿಳಿಯುತ್ತಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳು ಜನರನ್ನ ಎಚ್ಚರಿಸಬೇಕು. ಮಳೆ ಆಪತ್ತನ್ನು ಎಲ್ಲರೂ ಒಗ್ಗಟ್ಟಾಗಿ ಎದುರಿಸೋಣ. ಜಿಲ್ಲೆಯಲ್ಲಿ ಮಳೆಗೆ ಅಪಾರ ಬೆಳೆ ಹಾನಿಯಾಗಿದೆ. ಜಿಲ್ಲೆಯಲ್ಲಿ ಈವರೆಗೆ 436 ಮನೆಗಳು ನೆಲಸಮವಾಗಿದೆ. ಬಿದ್ದ ಮನೆ ದುರಸ್ತಿಗೆ 5 ಲಕ್ಷ ಪರಿಹಾರ ನೀಡುತ್ತೇವೆ. ಮನೆ ಕಳೆದುಕೊಂಡವರು ಆತಂಕ ಪಡಬೇಕಾಗಿಲ್ಲ. ಜಿಲ್ಲಾಡಳಿತ ನಿಮ್ಮ ಜೊತೆ ಇರುತ್ತೆ ಎಂದು ಭರವಸೆ ನೀಡಿದರು. ನಮ್ಮ ಭಾಗದಲ್ಲಿ ಈ ಪ್ರಮಾಣದ ಮಳೆ ನನಗೆ ಮೊದಲನೇ ಬಾರಿ ನೋಡ್ತೀನಿ. ಸುಮಾರು 436 ಮನೆಗಳು ಇಲ್ಲಿವರೆಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಡ್ಯಾಮೇಜ್ ಆಗಿದೆ ಮನೆ. ಅದೆಲ್ಲವನ್ನು ಕೂಡ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಯಾರಿಗೆ ಮನೆ ಹೋಗಿದೆ ಅಂಥವರಿಗೆ 5 ಲಕ್ಷ ರೂಪಾಯಿ ನಾವು ಪರಿಹಾರ ನಿಧಿಯನ್ನು ತಂದುಕೊಟ್ಟು ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ತೀವಿ. ಕಾಳಜಿ ಕೇಂದ್ರಗಳನ್ನು ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲಿ ರಾಜಕಾಲುವೆಗಳನ್ನು ಕೆಲವರು ಒತ್ತುವರಿ ಮಾಡಿದ್ದಾರೆ ಮತ್ತು ಸರಿಯಾಗಿ ರಾಜಕಾಲುವೆಯನ್ನು ನಿರ್ಮಾಣ ಮಾಡಿದ್ದಾರೆ, ಅದಕ್ಕೆ ತಕ್ಷಣ ಕ್ರಮ ತಗೋಬೇಕು ಅಂತೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ತಾಕೀತು ಮಾಡಿದ್ದೇನೆ. ಇನ್ನು ಜಿಲ್ಲೆಯಲ್ಲಿ ಏನೇನು ನಷ್ಟ ಉಂಟಾಗಿದೆ, ಎಷ್ಟು ನಷ್ಟ ಉಂಟಾಗಿರಬಹುದೆಂದು ಅಂದಾಜಿಸಲಾಗುತ್ತಿದೆ ಎಂದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೆರೆ ತುಂಬಿ ಕೋಡಿ ಹರಿದು ಕೋಡಿ ಕಟ್ಟೆ ಒಡೆದು ಹೋಗಿ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆಯಲು ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರೇ ಖುದ್ದು ಕೆರೆಯ ನೀರಿನಲ್ಲಿ ಇಳಿದು ಮರಳು ಮೂಟೆಗಳನ್ನು ಅಡ್ಡ ಹಾಕಿ ವ್ಯರ್ಥವಾಗಿ ಹರಿದು ಹೋಗುತ್ತಿರುವ ನೀರಿನ ತಡೆಗೆ ಮುಂದಾಗಿ ಗಮನ ಸೆಳೆದರು. ಸತತ ಮಳೆಯಿಂದಾಗಿ ಚಿಂತಾಮಣಿ ತಾಲೂಕು ಸಿದ್ದೇಪಲ್ಲಿ ಕೆರೆ ತುಂಬಿ ಕೋಡಿ ಹರಿದು ಕೋಡಿ ಕಟ್ಟೆ ಹೊಡೆದು ಹೋಗಿ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆಯಲು ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರೇ ಖುದ್ದು ಕೆರೆಯ ನೀರಿನಲ್ಲಿ ಇಳಿದು ಮರಳು ಮೂಟೆಗಳನ್ನು ಹಾಕುವುದರ ಮೂಲಕ ವ್ಯರ್ಥವಾಗಿ ಹರಿದು ಹೋಗುತ್ತಿರುವ ನೀರಿನ ತಡೆಗೆ ಮುಂದಾಗಿದ್ದಾರೆ. ಚಿಂತಾಮಣಿ ತಾಲೂಕು ಸಿದ್ದೇಪಲ್ಲಿ ಗ್ರಾಮದ ಕೆರೆ ಸತತವಾಗಿ ಬೀಳುತ್ತಿರುವ ಮಳೆಯಿಂದಾಗಿ ತುಂಬಿ ಕೋಡಿ ಹರಿದು ಕೆರೆಯ ಕೋಡಿ ಕಟ್ಟೆ ಹೊಡೆದು ಹೋಗಿದೆ. ಕೆರೆಯಿಂದ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿರುವುದನ್ನು ಪರಿಶೀಲನೆ ನಡೆಸಲು ಬಂದ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರು ಕೆರೆಯ ನೀರು ವ್ಯರ್ಥವಾಗಿ ಹರಿದು ಹೋಗಬಾರದು. ಸಿದ್ದೇಪಲ್ಲಿ ಗ್ರಾಮದ ಜನತೆಗೆ ಮಳೆ ನೀರು ಕೆರೆಯಲ್ಲಿ ಉಳಿದು ಅನುಕೂಲವಾಗಬೇಕೆಂದು ಬೆಳಗ್ಗೆ 10 ಗಂಟೆಯಿಂದ ಸ್ಥಳದಲ್ಲಿದ್ದು ಖುದ್ದು ಟಿಪ್ಪರ್ ಲಾರಿಗಳ ಮೂಲಕ ಮರಳು ಪೂರೈಸಿದ್ರು. ಮೂಟೆಗಳಲ್ಲಿ ಮರಳು ತುಂಬಿ ವ್ಯರ್ಥವಾಗಿ ಹರಿಯುತ್ತಿರುವ ನೀರನ್ನು ತಡೆಗಟ್ಟಲು ತಹಸೀಲ್ದಾರ್ ಹನುಮಂತರಾಯಪ್ಪ, ಇಒ ಮಂಜುನಾಥ್ ಹಾಗೂ ಸಿದ್ದೇಪಲ್ಲಿ ಗ್ರಾಮಸ್ಥರೊಂದಿಗೆ ಶಾಸಕರೇ ಖುದ್ದು ಕೆರೆಯ ನೀರಿನಲ್ಲಿ ಇಳಿದು ಮರಳು ಮೂಟೆಗಳನ್ನು ಹಾಕುವುದರ ಮೂಲಕ ಕೆರೆಯ ನೀರಿನ ತಡೆಗೆ ಮುಂದಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಿದ್ದೇಪಲ್ಲಿ ಗ್ರಾಮಸ್ಥರು ಪಾಲ್ಗೊಂಡು ಮರಳು ಮೂಟೆಗಳನ್ನು ಜೋಡಿಸುವುದರ ಮೂಲಕ ನೀರನ್ನು ತಡೆಗಟ್ಟಲು ಮುಂದಾಗಿದ್ದಾರೆ. ಇನ್ನು ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರೇ ಖುದ್ದು ಅಧಿಕಾರಿಗಳೊಂದಿಗೆ ಕೆರೆಯ ನೀರಿನಲ್ಲಿ ಇಳಿದು ನೀರಿನ ತಡೆಗೆ ಮುಂದಾಗಿರುವುದಕ್ಕೆ ಗ್ರಾಮಸ್ಥರು ಶಾಸಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ 6 ಗಂಟೆ ಹಂಗೆ ನಮ್ಮೂರಲ್ಲಿ ಕೋಡಿ ಕಿತ್ತೋಗ್ಬಿಟ್ಟು ತಾಲೂಕು ಆಡಳಿತಕ್ಕೆ ನಾವು ಮನವಿ ಮಾಡಿದಾಗ ಅವ್ರು ಬಂದು ಪರಿಶೀಲಿಸಿ ಮಾನ್ಯ ಶಾಸಕರು
ಇಒ ಮತ್ತು ಗ್ರಾಮ ಪಂಚಾಯತಿ PDO ಎಲ್ಲ ಬಂದು ಅದನ್ನು ಸರಿಪಡಿಸಿ ಖುದ್ದು ಇಲ್ಲೇ ಕೂತು ನಮ್ಮ ಕೋಡಿಯನ್ನು ಸರಿಪಡಿಸ್ತಾ ಇದ್ದಾರೆ. ನಮ್ಮ ಸಿದ್ದೇಪಲ್ಲಿ ಗ್ರಾಮಸ್ಥರಿಂದ ಎಲ್ಲರೂ ಮಾನ್ಯ ಶಾಸಕರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಬಿ ದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಸತತವಾಗಿ ಸುರಿಯುತ್ತಿರುವ ಜಡಿ ಮಳೆಯಿಂದ ಮಾಲೂರು ತಾಲೂಕಿನಲ್ಲಿ ರೈತರು, ಬಡ ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದು ಅಪಾರ ಪ್ರಮಾಣದ ಹಣ್ಣು, ತರಕಾರಿ, ರಾಗಿ ಬೆಳೆ ನಷ್ಟ ಉಂಟಾಗಿದೆ. ವಾಯುಭಾರ ಕುಸಿತದಿಂದ ಸತತ ಜಡಿಮಳೆಯಿಂದಾಗಿ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಸುಮಾರು 17 ಮನೆಗಳು ಕುಸಿತಗೊಂಡ ಹಿನ್ನೆಲೆಯಲ್ಲಿ ಲಕ್ಕೂರು ಗ್ರಾಮಕ್ಕೆ ಶಾಸಕ KY ನಂಜೇಗೌಡರು ಭೇಟಿ ನೀಡಿದ್ರು. ಈ ವೇಳೆ ಅವರು ನೊಂದವರಿಗೆ ನೆರವಾಗಿ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಳೆ ಅತಿವೃಷ್ಟಿಯಿಂದ ತಾಲೂಕಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಉಂಟಾಗಿದ್ದು ಸರ್ಕಾರಗಳು ಇಂತಹ ಸಂಕಷ್ಟ ಸಮಯದಲ್ಲಿ ನೆರವಿಗೆ ಬರಬೇಕು. ಈಗಿರುವ ಸರ್ಕಾರಗಳು ಬಡವರ ಪರವಾಗಿರದೆ ಹಣವಂತರ, ಸಿರಿವಂತರ ಪರವಾಗಿದೆ ಎಂದರು. ಇನ್ನು ಸತತ ಜಡಿಮಳೆಯಿಂದ ಮಾಲೂರು ತಾಲೂಕಿನಲ್ಲಿ ಸುಮಾರು 120ಕ್ಕೂ ಹೆಚ್ಚು ಮನೆಗಳು ಕುಸಿತಗೊಂಡಿದ್ದು ನನ್ನ ಸ್ವಂತ ಹಣದಲ್ಲಿ ನೆರವಿನ ಹಸ್ತ ನೀಡುತ್ತಿದ್ದೇನೆ. ರಾಜಕೀಯವಾಗಿ ಆಸೆಗಳನ್ನು ಕಾಣುತ್ತಾ ಜನರಿಗೆ ತಪ್ಪು ಸಂದೇಶ ನೀಡುವ ನನ್ನ ರಾಜಕೀಯ ವಿರೋಧಿಗಳು, ನೀವು ಸಹ ಪಕ್ಷಾತೀತವಾಗಿ ಇಂತಹ ಸಮಯದಲ್ಲಿ ಬಡವರಿಗೆ ಸಹಾಯ ಹಸ್ತ ನೀಡಿ. ನನ್ನ ಕ್ಷೇತ್ರದ ಜನತೆಯ ಪರವಾಗಿ ನಾನಿದ್ದೇನೆ. ನಿಮ್ಮ ಟೀಕೆ ಟಿಪ್ಪಣಿಗಳಿಗೆ ನಾನು ತಲೆ ಕೆಡಿಸಿಕೊಳ್ಳೋದೇ ಇಲ್ಲ ಎಂದು ಶಾಸಕ KY ನಂಜೇಗೌಡರು ತಮ್ಮ ರಾಜಕೀಯ ವಿರೋಧಿಗಳಿಗೆ ತಿರುಗೇಟು ನೀಡಿದ್ರು. ಬಡವರ ಮನೆಗಳನ್ನೆಲ್ಲ ಕಳ್ಕೊಂಡವ್ರೆ. ನಿನ್ನೆವರೆಗೂ 46 ಮನೆಗೆ ನಾನು ವೈಯಕ್ತಿಕವಾಗಿ 10,000 ದುಡ್ಡು ತರ ಕೊಟ್ಕೊಂಡ್ ಬಂದೆ. ದಿನ ನೋಡಿದ್ರೆ ಲೆಕ್ಕ ಎದ್ರೆ ಬರ್ತದೆ. ಇವತ್ತಿನ ಲೆಕ್ಕ ಪ್ರಕಾರ 120 ಮನೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಕಷ್ಟ ಕೂಡ ನನಗೂ ಕೂಡ. ನಾನೇನೋ 10-20 ಮನೆ ತಡೆಯಪ್ಪ ಅಂತ ನಾನು ಕೂಡ ನೋಡಿದೆ. ಕೂಡ ಇವಾಗ ದಿನ ನೋಡ್ತಾ ಇದ್ರೆ ತುಂಬಾ ಮನೆಗಳು ಬಿದ್ದೋದು ಅಂತೂ ಜನ ಪಾಪ ಬಡವರು ಬರ್ತಾರೆ. ಅದೇನೇ ಕಷ್ಟ ಆಗ್ಲಿ ನಾನು ಮಾಡ್ತೀನಿ, ಅದನ್ನ ಮುಂದುವರೆಸ್ಕೊಂಡು ಹೋಗ್ತೀನಿ. ಇನ್ನು ಕೆಲಸ ಆಗ್ತಾ ಇದೆ. ಇವಾಗಲೇ ಇವರು ಸರ್ಟಿಫಿಕೇಟ್ ಕೊಡೋದು, ಇವ್ರೇನು ಟೆಕ್ನಿಕಲ್ ಆಫೀಸರ್ಸ್ ಅಲ್ಲ. ರಾಜಕೀಯ ಹಿನ್ನೆಲೆಯಲ್ಲಿ ಮಾತಾಡಕ್ ಹೋದ್ರೆ ಅವೆಲ್ಲ ಯಾರು ಕೂಡ ಒಪ್ಪೋದಿಲ್ಲ. ಆಸೆ ಇಟ್ಕೊಂಡ್ ಬರ್ತಾರೆ. ಆಸೆ ಪಡೋದು ಕನಸು ಕಾಣೋದೇನು ತಪ್ಪು ಅಂತ ನಾನು ಹೇಳಕ್ ಹೋಗೋದಿಲ್ಲ. ಜನಗಳಿಗೆ ತಪ್ಪು ಸಂದೇಶ ಕೊಟ್ಕೊಂಡು ಏನೋ ಆಗ್ಬೇಕು ಅಂದ್ರೆ ಆಗುದಿಲ್ಲ. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಾರ್ತೆಗಳ ಪ್ರಾಯೋಜಕರು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ 2021 ನೀಟ್ ಫಲಿತಾಂಶ ರೆಕಾರ್ಡ್ಸ್ ಬ್ರೇಕ್ ಆಯ್ತು, ಹಿಸ್ಟರಿ ಕ್ರಿಯೇಟ್ ಆಯ್ತು. ನೀಟ್ ಫಲಿತಾಂಶದಲ್ಲಿ ಪರಿಶ್ರಮವೇ ಅಗ್ರ ಮಾನ್ಯ. 680ಕ್ಕೂ ಹೆಚ್ಚು ಅಂಕ ಗಳಿಸಿದ 25 ವಿದ್ಯಾರ್ಥಿಗಳು, 650ಕ್ಕೂ ಹೆಚ್ಚು ಅಂಕ ಗಳಿಸಿದ 80 ವಿದ್ಯಾರ್ಥಿಗಳು, 600ಕ್ಕೂ ಹೆಚ್ಚು ಅಂಕ ಗಳಿಸಿದ 140 ವಿದ್ಯಾರ್ಥಿಗಳು. ದಕ್ಷಿಣ ಭಾರತದ ನೀಟ್ ಪರೀಕ್ಷೆ ಇತಿಹಾಸದಲ್ಲೇ ಮಹತ್ತರ ಮೈಲುಗಲ್ಲು. 240 ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕನ್ಫರ್ಮ್. ಪರಿಶ್ರಮ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishramaneetacademy.com. ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ CK ಮೌಲಾ ಶರೀಫ್ ಫೌಂಡೇಶನ್. ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ. ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ, ಪೋಷಣೆ. ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ. 10 ವರ್ಷಗಳ ವಿಶ್ವಾಸಾರ್ಹವುಳ್ಳ ನಂಬರ್ 1 ರೀಜನಲ್ ಚಾನೆಲ್ ನ್ಯೂಸ್ ಟಿವಿಯಲ್ಲಿ ಕಾರ್ಯನಿರ್ವಹಿಸಲು ಆಂಕರ್ಗಳು, ಹಾರ್ಟ್ ಬೀಟ್ ಕಾರ್ಯಕ್ರಮಕ್ಕಾಗಿ ನಿರೂಪಕರು, ನಿರೂಪಕಿಯರು, ವಿಡಿಯೋ ಎಡಿಟರ್ಸ್, ಕಂಪ್ಯೂಟರ್ ಜ್ಞಾನವುಳ್ಳವರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ಸ್ಥಳೀಯರಿಗೆ ಆದ್ಯತೆ. ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 9845428472. ಇನ್ನೊಂದು ನಂಬರ್ 9742169249. CSI ಆಸ್ಪತ್ರೆ ಚಿಕ್ಕಬಳ್ಳಾಪುರ 100 ವರ್ಷಗಳ ಇತಿಹಾಸವಿರುವ ಬಡ ರೋಗಿಗಳ ಸೇವೆಯಲ್ಲಿ ಪ್ರಸಿದ್ಧಿಯಾಗಿರುವ ಚಿಕ್ಕಬಳ್ಳಾಪುರದ CSI ಆಸ್ಪತ್ರೆ ಮಿಷನ್ ಆಸ್ಪತ್ರೆ ಇದೀಗ ನವೀಕೃತಗೊಂಡಿದ್ದು ರೋಗಿಗಳಿಗೆ ಹಲವು ವೈದ್ಯಕೀಯ ಸೌಲಭ್ಯಗಳನ್ನು ನೀಡುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಹಳೆ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿರುವ CSI ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ವೈದ್ಯಕೀಯ ಸೌಲಭ್ಯ ಲಭ್ಯ.
ತೀವ್ರ ನಿಗಾ ಘಟಕ, ಆಪರೇಷನ್ ಥಿಯೇಟರ್, ಡಯಾಲಿಸಿಸ್ ಘಟಕ, ಅತ್ಯಾಧುನಿಕ ಪ್ರಯೋಗಶಾಲೆ, ಹೆರಿಗೆ ವಾರ್ಡ್, ಆಮ್ಲಜನಕ ಸಹಿತ ಅರೆ ಖಾಸಗಿ ಮತ್ತು ಸಾಮಾನ್ಯ ವಾರ್ಡ್ನ ಸೌಲಭ್ಯಗಳಿವೆ. ಡಾಕ್ಟರ್ ಜಾಯ್ ಕ್ರೈಸ್ಟ್ ನೇತೃತ್ವದಲ್ಲಿ ಹಲವು ಹಿರಿಯ ತಜ್ಞ ವೈದ್ಯರುಗಳಾದ ಪ್ರಸೂತಿ ತಜ್ಞರು, ಮೂತ್ರಪಿಂಡ ತಜ್ಞರು, ಸರ್ಜನ್ ಮತ್ತು ಸಾಮಾನ್ಯ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶೇಷ ಸೂಚನೆ: ನವೆಂಬರ್ 30ರವರೆಗೆ ಮಕ್ಕಳ ತಜ್ಞರಿಂದ ಮಕ್ಕಳ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9448081924. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಶ್ರೀನಿವಾಸಪುರ ಪುರಸಭೆಯಲ್ಲಿ ಆಡಳಿತ ಪಕ್ಷದ ಭ್ರಷ್ಟಾಚಾರವನ್ನು ವಿರೋಧಿಸಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀನಿವಾಸಪುರ ಪಟ್ಟಣದ ಪುರಸಭಾ ಆಡಳಿತದ ಭ್ರಷ್ಟಾಚಾರವನ್ನು ಖಂಡಿಸಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಎಂ ಶ್ರೀನಿವಾಸನ್ ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಪುರಸಭಾ ಕಚೇರಿಗೆ ಸಂಬಂಧಿಸಿದ ಅಂಗಡಿ ಮಳಿಗೆಗಳಿಗೆ ಪುರಸಭಾ ಅಧ್ಯಕ್ಷರಾದ ಲಲಿತಾ ಶ್ರೀನಿವಾಸ್ ಅವರು ತಮ್ಮ ಸ್ವಂತ ಲಾಭಕ್ಕಾಗಿ ಪುರಸಭಾ ಅಧಿಕಾರಿಗಳಿಗೆ ಆದೇಶಿಸಿ ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಬೆಂಬಲಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದಾರೆ. ಅಕ್ರಮವಾಗಿ ಕಟ್ಟಡ ಕಟ್ಟಿರ್ತಕ್ಕಂಥದ್ದು ಈಗಾಗಲೇ ನಾವು ಮೊದಲೇ ಅವ್ರು ತಿಳಿಸಿದ್ವಿ. ಅವರು ಆ ಮುಂದ್ಗಡೆ ಇರ್ತಕ್ಕಂಥ ಅಂಗಡಿಗಳವ್ರ ಹತ್ರ ಒಬ್ಬೊಬ್ಬರ ಹತ್ರ 20 ಸಾವಿರ ರೂಪಾಯಿ ದುಡ್ಡು ತಗೊಂಡು ಅಲ್ಲಿ 20 ಲಕ್ಷ ದುಡ್ಡು ತಗೊಂಡು ಒಟ್ಟು 24 ಲಕ್ಷ ಒಟ್ಟು ದುಡ್ಡು ತಗೊಂಡು ಎಲ್ಲ ಶಾಮೀಲಾಗಿ, ಅಧಿಕಾರಿಗಳು ಶಾಮೀಲಾಗಿ ಆ ಅಂಗಡಿಗಳವ್ರಿಗೆ ದುಡ್ಡು ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವರು ಕಳಿಸ್ತಾ ಇರ್ತಕ್ಕಂಥ ಇದು ಮೇಲ್ನೋಟಿಗೆ ಬಂದಿರತಕ್ಕಂಥ ವಿಚಾರ. ಭ್ರಷ್ಟಾಚಾರ ಮಾಡುತ್ತಿರುವ ಪುರಸಭಾ ಅಧಿಕಾರಿಗಳಿಗೆ ನೀನು ನಂದೇನು ಗೊತ್ತಾ, ಈ ಮುನ್ಸಿಪಾಲಿಟಿ ಒಳಗಡೆ ಅಕ್ರಮವಾಗಿ ಬಿಲ್ಡಿಂಗ್ ಕಟ್ತಾ ಇದ್ರೆ ನೀನ್ ಹೆಂಗ್ ನೋಡ್ಕೊಂಡಿದ್ದೆ? ಹೆಂಗ್ ಮಾಡಿದೆ? ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ಪುರಸಭಾ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸದೆ ಅಧಿಕಾರಿಗಳು ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಈ ವಿಚಾರವಾಗಿ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಇವರ ಭ್ರಷ್ಟಾಚಾರದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ. ಈಗಿರುವ ಆಡಳಿತವನ್ನ ಕೂಡಲೇ ರದ್ದುಗೊಳಿಸಿ ಜಿಲ್ಲಾಧಿಕಾರಿಗಳ ಆಡಳಿತ ನಡೆಸಬೇಕು ಎಂದು ಒತ್ತಾಯಿಸಿದರು. ನಿಮ್ಮ ಎದುರುಗೇನೆ ಚೀಫ್ ಆಫೀಸರ್ನಲ್ಲಿ ಕರೆಸಿ ತಹಶೀಲ್ದಾರ್ ಮುಂದೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆ ನಿಲ್ಲಿಸಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಏನಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಪ್ಕೊಂಡ್ರ, ನಾನು ಮಾಡಿರೋ ತಪ್ಪು ಕಾನೂನು ವಿರುದ್ಧವಾಗಿ ಮಾಡಿದ್ದೀನಿ, ನನ್ನ ತಪ್ಪಾಗಿದೆ, ಯಾರೋ ಬೇರೆಯವರು ನನ್ಗೆ ಅದಕ್ಕೆ ಸಂಬಂಧ ಇಲ್ಲ, ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಒಬ್ಬ ಚೀಫ್ ಆಫೀಸರ್, ಅವನು ವಾಚ್ಮ್ಯಾನು ಆಕ್ಚುಲಿ ಈ ಮುನ್ಸಿಪಾಲಿಟಿಗೆ ಅಂತವನು ವಾಚ್ಮ್ಯಾನ್ ನೋಡಲ್ವಾ? ಯಾವನು ಒಳಗಡೆ ಕಡ್ಡಿ ಹಾಕ್ತಾನೆ, ಸಿಮೆಂಟ್ ಹಾಕ್ತಾನೆ, ಕಾಂಕ್ರೀಟ್ ಹಾಕ್ತಾನೆ ನೋಡಲ್ವಾ? ಅದು ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿ ಆಗ್ಬಿಟ್ಟು ಯಾರು ತಪ್ಪಿಸಿದ್ದಾರೆ, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗ್ತದೆ. ಅವ್ರ ಮೇಲೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಅದನ್ನ ಕ್ರಮ ತಗೊಳ್ಳೋಕೆ ಸರ್ಕಾರ ಇದೆ. DC ಅವ್ರನ್ನ ಮಾತಾಡ್ತಾರೆ. ಈಗಾಗಲೇ DC ನೋಟಿಸ್ ಬಂದಿದ್ದಾರೆ. ಅವ್ರ ಪರ್ಮಿಷನ್ ಅವರು DC ತಳ್ಳಿಬಿಡಿ ಅಂತ ಹೇಳಿದ ಮೇಲೆ ಎನ್ಕ್ವೈರಿ ಮಾಡಲ್ವ? ಅವರು ಯಾರ್ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರೆಲ್ಲ ಮಾಡ್ತಾರೆ. ಆಡಳಿತ ಅಧಿಕಾರಿ ನೇಮಿಸ್ತಾರೆ. ಇಲ್ಲಿರ್ತಕ್ಕಂಥ ಆಡಳಿತ ಮಂದಿನ ಬರ್ಖಾಸ್ತು ಮಾಡ್ತಾರೆ. ಇಷ್ಟೇ, ಇದು ನಮ್ಮ ಕೋರಿಕೆ. ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರುತ್ತಿದ್ದಂತೆ ನಿರ್ಮಾಣ ಮಾಡಿದ ಕಟ್ಟಡಗಳನ್ನು ತೆರವುಗೊಳಿಸಲಾಯಿತು. ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಂ ಶ್ರೀನಿವಾಸನ್, PLD ಬ್ಯಾಂಕ್ ಅಧ್ಯಕ್ಷ ಲೋಕೇಶ್, PLD ಬ್ಯಾಂಕ್ ಅಧ್ಯಕ್ಷ ಅಶೋಕ್, KK ಮಂಜು, ಮುನಿರಾಜು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ನಂದೀಶ್, ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ದಂಪತಿ ಗಾರೆ ಕೆಲಸಕ್ಕೆಂದು ಬೈಕ್ನಲ್ಲಿ ತೆರಳುತ್ತಿದ್ದಾಗ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ದಂಪತಿ ಗಾರೆ ಕೆಲಸಕ್ಕೆಂದು ಬೈಕ್ನಲ್ಲಿ ತೆರಳುತ್ತಿದ್ದಾಗ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಕತ್ತಿಹೊಸಹಳ್ಳಿ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದೆ. ಅಪಘಾತದಲ್ಲಿ ದಂಪತಿ 65 ವಯಸ್ಸಿನ ಶ್ಯಾಮ ನಾಯಕ್ ಮತ್ತು 58 ವಯಸ್ಸಿನ ಶಾರದಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇವರು ದೊಡ್ಡ ಬೆಳವಂಗಲ ನಿವಾಸಿಗಳಾಗಿದ್ದು ಧಾಬಸ್ಪೇಟೆಗೆ ಗಾರೆ ಕೆಲಸಕ್ಕೆಂದು ಬೈಕ್ನಲ್ಲಿ ಹೊರಟಿದ್ದರು. ಬೈಕ್ ಮೇಲೆ ಲಾರಿ ಹರಿದು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆ ಬಗ್ಗೆ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಘವೇಂದ್ರ HA, ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.
ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಅವರ ಜನ್ಮದಿನವನ್ನು ಜೆಡಿಎಸ್ ಮುಖಂಡರು ಅಭಿಮಾನಿಗಳು ಸರಳವಾಗಿ ಆಚರಿಸಿದರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಅವರ ಜನ್ಮದಿನವನ್ನು ಜೆಡಿಎಸ್ ಮುಖಂಡರು ಅಭಿಮಾನಿಗಳು ಚಿಕ್ಕಬಳ್ಳಾಪುರ ಹೊರವಲಯದ ಸೂಲಾಲಪ್ಪನ ದಿನೆ ಪ್ಲಾಂಟೇಶನ್ ಬದಿಯಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ದೇವಾಲಯದ ಮುಂದೆ ಸರಳವಾಗಿ ಆಚರಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಅವರು ಜಿಲ್ಲೆಯಲ್ಲಿ ಎಂದೂ ಕಾಣದ ರೀತಿಯಲ್ಲಿ 50 ವರ್ಷಗಳಲ್ಲಿ ಮೊದಲ ಬಾರಿಗೆ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಕೆರೆ ನೀರು ಹರಿದು ಉಂಟಾಗಿರುವ ಸಮಸ್ಯೆಗಳಿಗೆ ನಮ್ಮನ್ನು ಆಳುತ್ತಿರುವವರೇ ಕಾರಣರಾಗಿದ್ದಾರೆ. ರಾಜಕಾಲುವೆಗಳನ್ನು ತೆರವುಗೊಳಿಸಿ ಕೆರೆಯಲ್ಲಿ ಮತ್ತು ರಾಜಕಾಲುವೆಗಳ ಹೂಳು ತೆಗೆದು ಸಿದ್ಧ ಮಾಡಿಟ್ಟಿದ್ರೆ ಇಂದಿನ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಹೆದ್ದಾರಿ ಮೇಲೆ ನೀರು ಹರಿಯುತ್ತಿದೆ. ರಾಜಕಾಲುವೆಗಳಲ್ಲಿ ಹೂಳು ತೆಗೆದಿದ್ದರೆ ಕೆರೆಯಿಂದ ಕೆರೆಗೆ ಹೋಗಬೇಕಾದ ನೀರಿನ ಕಾಲುವೆಗಳ ಹೂಳು ತೆಗೆದಿದ್ದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಶನಿ ಮಹಾತ್ಮ ದೇವಾಲಯದ ಬಳಿ ದೊಡ್ಡ ಸೇತುವೆ ಮೋರಿ ಇದೆ. ಆದರೆ ಅದರಿಂದ ಮುಂದೆ ಹರಿಯುವ ನೀರು ಕೇವಲ 4 ಅಡಿ ಅಗಲದ ಕಾಲುವೆಯಲ್ಲಿ ಹರಿಯಬೇಕು ಅಂದ್ರೆ ಹೇಗೆ ಸಾಧ್ಯ? ಅವೈಜ್ಞಾನಿಕವಾದ ಯೋಜನೆಗಳಿಂದ ಸಮಸ್ಯೆ ಎದುರಿಸುವಂತಾಗಿದೆ ಅಂತ ಹೇಳಿದರು. ಇನ್ನು ಈ ಮಳೆಯಿಂದಾಗಿ ಸಾವಿರಾರು ಎಕರೆ ರೈತರ ಬೆಳೆ ನಷ್ಟವಾಗಿದೆ. ಸರ್ಕಾರಿ ಅಧಿಕಾರಿಗಳು ತಕ್ಷಣವೇ ನಷ್ಟವನ್ನ ಅಂದಾಜಿಸಿ ನಷ್ಟವನ್ನ ಭರ್ತಿ ಮಾಡಿಕೊಡುವ ಕೆಲಸ ಮಾಡಬೇಕು. ಸರ್ವೆ ಕಾರ್ಯ ನಡೆಸಿ ನಷ್ಟದಿಂದ ನೊಂದ ರೈತರಿಗೆ ಬೆಳೆ ನಷ್ಟ ಪರಿಹಾರಕ್ಕೆ ಕ್ರಮ ಒದಗಿಸಬೇಕು ಅಂತ ಒತ್ತಾಯಿಸುತ್ತೇವೆ ಎಂದರು. ಇನ್ನು ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿರುವುದು ರೈತರ ಹೋರಾಟಕ್ಕೆ ಸಂದ ಜಯವಾಗಿದೆ. ರೈತರ ಮೇಲೆ ಹಾಕಿರುವ ಎಲ್ಲ ಮೊಕದ್ದಮೆಗಳನ್ನ ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸುತ್ತೇವೆ. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲು ಜೆಡಿಎಸ್ನಿಂದ ಈಗಾಗಲೇ ಮುಖಂಡರು ಚರ್ಚಿಸಿ ತೀರ್ಮಾನ ಮಾಡಲಾಗಿದೆ ಎಂದು. ಇನ್ನು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರ ಜನ್ಮದಿನದ ಆಚರಣೆಯನ್ನು ಬೃಹತ್ ಮಟ್ಟದಲ್ಲಿ ಕಲ್ಯಾಣ ಮಂಟಪದಲ್ಲಿ ಆಚರಿಸಲು ಸಿದ್ಧತೆ ನಡೆಸಲಾಗಿತ್ತು. ಆದರೆ ಅತಿವೃಷ್ಟಿ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸುವಂತೆ ಮುಖಂಡರ ಮನವೊಲಿಸಿದ್ದು ಸರಳ ಆಚರಣೆಗೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು. ಇವರೆಲ್ಲ ಇದನ್ನ ಒಂದು ಕಲ್ಯಾಣ ಮಂಟಪದಲ್ಲಿ ಜೋರಾಗಿ ಮಾಡಬೇಕು ಅಂತ ಹೇಳಿದ್ರು. ನಾನೇ ಅತ್ಯಂತ ಸರಳವಾಗಿ ಆಚರಣೆ ಮಾಡೋಣ, ವಿಜೃಂಭಣೆ ಬೇಡ ಅಂತ ಹೇಳಿ ಈ ದೇವಾಲಯದ ದೇವರ ಆಶೀರ್ವಾದವನ್ನು ಕೂಡ ಆಚರಿಸ್ತಾ ಇದ್ದೀವಿ. ಕಾರಣ ಕಳೆದ ಹಲವಾರು ದಿನಗಳಿಂದ ಅತಿವೃಷ್ಟಿಯಾಗಿ ಜನ ಜೀವನ ಸಂಕಷ್ಟದಲ್ಲಿದೆ. ಇವತ್ತು ನಿನ್ನೆ ನೀವು ನೋಡಿರ್ಬೋದು, ಈ ಹೆದ್ದಾರಿ ಏನಿದೆ ಚಿಕ್ಕಬಳ್ಳಾಪುರ ಬೆಂಗಳೂರು ಸಂಪರ್ಕಿಸಿದ ಹೆದ್ದಾರಿ ಮೇಲೆ ಕೂಡ ನೀರು ಹರಿತಾ ಇತ್ತು. ಇದಕ್ಕೆ ಕಾರಣ ನಮ್ಮನ್ನು ಆಳ್ತಕ್ಕಂಥವ್ರು ಅನ್ನೋದರಲ್ಲಿ ಅತಿಶಯೋಕ್ತಿ ಇಲ್ಲ. ಯಾಕೆಂದರೆ ಈ ಮಳೆ ಬರ್ತದೆ ಇದಾಗ್ತದೆ ಅನ್ನೋದನ್ನು ಅರಿತು ಏನು ರಾಜಕಾಲುವೆಗಳಿತ್ತು, ಕೆರೆಯಿಂದ ಕೆರೆಗೆ ಹೋಗ್ತಕ್ಕಂಥ ಕಾಲುವೆಗಳು ದುರಸ್ತಿ ಆಗಬೇಕಾಗಿತ್ತು, ಅದರ ಹೂಳು ತೆಗಿಬೇಕಾಗಿತ್ತು, ಅದನ್ನು ತೆಗೆದೇ ಇರೋದ್ರಿಂದ ಇವತ್ತು ಶನಿಮಾತ ದೇವಸ್ಥಾನದ ದೊಡ್ಡದಾಗಿ ಮೋರಿ ಮಾಡಿದ್ದಾರೆ. ಆ ಮೋರಿಯಿಂದ ಮುಂದೆ ಕೇವಲ 4-5 ಅಡಿ ಆಗಲದ ಕಾಲುವೆ ಇದ್ದರೆ ಅಲ್ಲಿ ಬಾಟಲ್ ನೆಕ್ಕಾಗಿ ಬಂದಂಥ ನೀರು ರಸ್ತೆ ಹಿಂಭಾಗದಲ್ಲಿ ತಡೆ ನಿಂತು ರಸ್ತೆ ಮೇಲೆ ಹರಿತಕ್ಕಂಥ ಪ್ರಸಂಗ ಎದುರಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಮುನೇಗೌಡ, ನಗರಸಭಾ ಸದಸ್ಯ ಮಠಮಪ್ಪ ಸೇರಿದಂತೆ ಕೆಬಿ ಮುನರಾಜು, ನಗರಸಭಾ ಉಪಾಧ್ಯಕ್ಷೆ ವೀಣಾರಾಮು ಸೇರಿದಂತೆ ಹಲವಾರು ಮುಖಂಡರು ಕೆಪಿ ಬಚ್ಚೇಗೌಡರಿಗೆ ಹಾರ ತುರಾಯಿ ಅರ್ಪಿಸಿ ಶಾಲು ಹೊದಿಸಿ ಸನ್ಮಾನಿಸಿ ಶುಭಾಶಯ ಕೋರಿದರು. ಸದಾಶಿವ ಆರಾಧ್ಯ, ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಮಳೆ ಹಾನಿ ಪ್ರದೇಶಗಳಿಗೆ ಹಾಗೂ ಕೆರೆಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಂತಾಮಣಿ ತಾಲೂಕಿನಲ್ಲಿ ಸುರಿಯುತ್ತಿರುವ ಜಡಿ ಮಳೆಗೆ ಕೆರೆ ಕುಂಟೆಗಳು ತುಂಬಿ ಕೋಡಿ ಹರಿಯುತ್ತಿದ್ದು ಹಾನಿಯಾಗಿರುವ ಹಲವು ಪ್ರದೇಶಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಂತಾಮಣಿ ನಗರದ ನೆಕ್ಕುಂದಿ ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆರೆಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಇನ್ನು ಸ್ಥಳಕ್ಕೆ ನಗರ ನೀರಾವರಿ ಸರಬರಾಜು ಎಂಜಿನಿಯರ್ ಬಾರದಿದ್ದಕ್ಕೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ನಡೆಯಿತು. ನೆಕ್ಕುಂದಿ ಕೆರೆಗೆ ಸಚಿವರು ಭೇಟಿ ನೀಡಿದ್ದ ವೇಳೆ ಕೆರೆಯಲ್ಲಿ ಕಸ ಕಡ್ಡಿ ತುಂಬಿ ಹಲವು ವರ್ಷಗಳು ಆದರೂ ಇದುವರೆಗೂ ಕೆರೆ ಸ್ವಚ್ಛಗೊಳಿಸಿಲ್ಲವೆಂದು ಸಾರ್ವಜನಿಕರು ಮತ್ತು ನಗರಸಭೆ ಸದಸ್ಯೆ ರಾಣಿಯಮ್ಮ ದೂರು ನೀಡಿದರು.
ಅರ್ಬನ್ ವೋಟರ್ ಇದ್ರ ವರದಿ ಎಲ್ಲ ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಕಳಿಸ್ಕೊಟ್ಟಿದ್ದೀವಿ. ಯಾವುದು ಸಂಪೂರ್ಣ ಹಾನಿ ಆಗಿರುವಂಥದ್ದಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಪುನರ್ವಸತಿ. ಭಾಗಶಃ ಹಾನಿ ಆಗಿರ್ತಕ್ಕಂಥದ್ದಕ್ಕೆ 5,000ರಿಂದ 1 ಲಕ್ಷ ರೂಪಾಯಿ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಮಾಜಿ ಶಾಸಕ ರಾಜಣ್ಣ, ತಹಸೀಲ್ದಾರ್ ಹನುಮಂತರಾಯಪ್ಪ, ಪೌರಾಯುಕ್ತ ಉಮಾಶಂಕರ್, ಇಒ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬೈಕ್ ಕದ್ದ ಕಳ್ಳನೊಬ್ಬ ಅದೇ ಬೈಕ್ನಲ್ಲಿ ವೃದ್ಧೆಯ ಸರ ಕದಯುವ ವಿಫಲ ಯತ್ನ ನಡೆಸಿದ್ದಾನೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೊಡ್ಡಬಳ್ಳಾಪುರ ನಗರದ ಚೌಡೇಶ್ವರಿ ದೇವಸ್ಥಾನದ ಬೆಳ್ಳಿ ಗಣಪತಿ ರಸ್ತೆಯ ನಿವಾಸಿ ಸುಶೀಲಮ್ಮ ಎಂಬ ವೃದ್ಧೆ ನಗರಸಭೆಯವರು ನೀರು ಬಿಟ್ಟಿರುವ ಕಾರಣಕ್ಕೆ ಮನೆಯ ಮುಂದಿನ ಕೊಳಾಯಿಗೆ ಪೈಪ್ ಹಾಕೋದಕ್ಕೆ ಅಂತ ಮನೆಯ ಹೊರಗೆ ಬಂದಿದ್ದಾರೆ. ಇದೇ ಸಮಯದಲ್ಲಿ ಬೈಕ್ನಲ್ಲಿ ಬಂದ ಸರಗಳ್ಳ ಅಡ್ರೆಸ್ ಕೇಳೋ ನೆಪದಲ್ಲಿ ವೃದ್ಧೆಯ ಬಳಿಗೆ ಬಂದಿದ್ದಾನೆ. ಕ್ಷಣದಲ್ಲೇ ವೃದ್ಧೆಯ ಕೊರಳಿನಿಂದ ಸರ ಕದಿಯುವ ಯತ್ನ ನಡೆಸಿದ್ದಾನೆ. ಈ ಸಮಯದಲ್ಲಿ ಮತ್ತೊಂದು ಬೈಕ್ ಇದೇ ರಸ್ತೆಯಲ್ಲಿ ಬರುವುದನ್ನು ನೋಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಅದೇ ಏರಿಯಾದಲ್ಲಿ ಬೈಕ್ ಕಳವು ಮಾಡಿದ ಸರಗಳತನ ಮಾಡೋದಕ್ಕೆ ಅಂತೇಳಿ ಕದ್ದಿದ್ದ ಬೈಕ್ ಅನ್ನೇ ಬಳಸಿದ್ದಾನೆ. ಇದೀಗ ಬೈಕ್ ಕಳವು ಪ್ರಕರಣ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇನ್ನು ನವೆಂಬರ್ 15ರ ಮುಂಜಾನೆ 6 ಗಂಟೆ ಸಮಯದಲ್ಲಿ ನಡೆದಿರುವ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಾಘವೇಂದ್ರ HA, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಅನುಮೋದಿತ ಶ್ರೀ ಚೆನ್ನೇಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೋಲಾರ. ದಾಖಲಾತಿ ಪ್ರಾರಂಭ. ಅಲೈಡ್ ಹೆಲ್ತ್ ಸೈನ್ಸಸ್, BSc ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, BSc ಇನ್ OT ಅಂಡ್ ಅನೆಸ್ಥೇಷಿಯಾ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಪ್ಯಾರಾಮೆಡಿಕಲ್ ವಿಭಾಗದಲ್ಲಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ನರ್ಸಿಂಗ್. ಸೀಮಿತ ಸ್ಥಾನಗಳು ಮಾತ್ರ ಲಭ್ಯ. ವಿವರಗಳಿಗೆ ಸಂಪರ್ಕಿಸಿ 9916561119. ಶ್ರೀ ಚೆನ್ನೇಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, NH4 ಬೈಪಾಸ್, ರೈಲ್ವೆ ಗೇಟ್ ಹತ್ತಿರ, ಕೋಗಿಲಹಳ್ಳಿ, ಕೋಲಾರ. 563101. ಸ್ಕೈ ಸ್ಯಾರೀಸ್ ವುಮೆನ್ಸ್ ಶೋರೂಮ್, ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 free, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೊರೋನಾ ಕಾರಣದಿಂದಾಗಿ ಮುಂದೂಡಲಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾಧ್ಯಕ್ಷರ ಆಯ್ಕೆ ಒಟ್ಟಿಗೆ ನಡೆಯುತ್ತಿದ್ದು, ರಾಜ್ಯಕ್ಕೆ 21 ಸ್ಪರ್ಧಿಗಳ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 ಮಧ್ಯೆ ನೇರ ಹಣಾಹಣಿ ನಡೆಯುತ್ತಿದೆ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸಾಹಿತಿ ಕೋಡಿ ರಂಗಪ್ಪ ಹಾಗೂ ಹಾಲಿ ಅಧ್ಯಕ್ಷ ಕೈವಾರ ಶ್ರೀನಿವಾಸ್ ಸ್ಪರ್ಧೆಗಿಳಿದಿದ್ದಾರೆ. ಭಾನುವಾರ ನಡೆಯುವ ಚುನಾವಣೆಗೆ ಚುನಾವಣಾಧಿಕಾರಿಯಾಗಿರುವ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 6823 ಸದಸ್ಯರ ಮತದಾನಕ್ಕೆ ಅವಕಾಶವಿದೆ. ಜಿಲ್ಲೆಯ 6 ತಾಲೂಕುಗಳಲ್ಲಿ 8 ಮತದಾನ ಕೇಂದ್ರಗಳಿವೆ. ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ಚುನಾವಣೆ ನಡೆಯಲಿದ್ದು,
ಬೆಳಗ್ಗೆ 7ರಿಂದ ಸಂಜೆ 4 ಗಂಟೆವರೆಗೆ ಮತದಾನ ನಡೆಯಲಿದೆ ಮತ್ತು ಭಾನುವಾರವೇ ಮತ ಎಣಿಕೆ ನಡೆಯಲಿದ್ದು ಜಿಲ್ಲಾಧ್ಯಕ್ಷರ ಘೋಷಣೆ ಭಾನುವಾರವೇ ನಡೆದರೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಘೋಷಣೆ 24ರಂದು ಆಗಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 2116, ಗೌರಿಬಿದನೂರಿನಲ್ಲಿ 793, ಶಿಡ್ಲಘಟ್ಟದಲ್ಲಿ 1825, ಬಾಗೇಪಲ್ಲಿಯಲ್ಲಿ 216, ಗುಡಿಬಂಡೆಯಲ್ಲಿ 577, ಚಿಂತಾಮಣಿಯಲ್ಲಿ 1294 ಮತದಾರರಿದ್ದಾರೆ. ಮತದಾರರು ಹೆಚ್ಚಾಗಿರುವ ಚಿಕ್ಕಬಳ್ಳಾಪುರ ಹಾಗೂ ಶಿಡ್ಲಘಟ್ಟದಲ್ಲಿ 2 ಮತದಾನ ಕೇಂದ್ರಗಳಿದ್ದರೆ ಉಳಿದೆಡೆ 1 ಮತದಾನ ಕೇಂದ್ರಗಳಿವೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಕೆಳಗೆ ಮತ್ತು ಮೇಲೆ ಮತದಾನ ಮಾಡಲು ಚುನಾವಣಾ ಆಯೋಗ ಗುರುತಿಸಿರುವ 16 ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನು ತೋರಿಸಿ ಮತದಾನ ಮಾಡಬಹುದಾಗಿದ್ದು, ಯಾವ ತಾಲೂಕಿನ ಮತದಾನ ಕೇಂದ್ರದ ಮತಪಟ್ಟಿಯಲ್ಲಿ ಹೆಸರಿದೆಯೋ ಅಲ್ಲಿಯೇ ಹೋಗಿ ಮತದಾನ ಮಾಡಬೇಕೆಂದು ತಹಸೀಲ್ದಾರ್ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಂದೂ ಆಗದಷ್ಟು ಮಳೆಯಾಗಿದೆ. ಸಂತ್ರಸ್ತರಿಗೆ ನಷ್ಟ ಪರಿಹಾರಕ್ಕೆ ಸರ್ಕಾರದಲ್ಲಿ ಮಾತುಕತೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಭರವಸೆ. ಕೆರೆಯಿಂದ ನೀರು ಹರಿಯದಂತೆ ತಡೆಯಲು ತಾವೇ ಮರಳು ಮೂಟೆ ಅಡ್ಡ ಹಾಕಿದ ಶಾಸಕರು. ಚಿಂತಾಮಣಿಯಲ್ಲಿ ಶಾಸಕರ ಕಾರ್ಯಕ್ಕೆ ಗ್ರಾಮಸ್ಥರ ಶ್ಲಾಘನೆ. ಮಾಲೂರಿನಲ್ಲಿ ಮಳೆಗೆ ಮನೆಗಳ ಕುಸಿತ. ಶಾಸಕರಿಂದ ಭೇಟಿ, ಸ್ವಂತ ಹಣದಲ್ಲಿ ನೆರವು ಭರವಸೆ. ಶ್ರೀನಿವಾಸಪುರದಲ್ಲಿ ಭ್ರಷ್ಟಾಚಾರದ ಆರೋಪ. ಪುರಸಭೆ ಆಡಳಿತದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಹರ್ಷಿತಾ. ಉಚಿತ ಭವಿಷ್ಯ, ಖಚಿತ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ, ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ 99 458 141 47.